Hello everyone, welcome to Sunrise Classes. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮದ 31ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತವಾಗಿರುವ ಪರೀಕ್ಷಕದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಎಂದು ಭಾವಿಸಿ. ಕಾರಣಗಳೇನೆಂದು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಮೊದಲು ಈ ಚಿತ್ರ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಅನ್ನೋದನ್ನ ನೋಡೋಣ. ಒಂದು ಬೀಕರ್ ತಗೊಂಡಿದ್ದಾರೆ. ಇದು ಬೀಕರ್ ಇದೆ. ಇದ್ರೊಳಗೆ ನೀರನ್ನ ಹಾಕಿದ್ದಾರೆ ಅಥವಾ ಯಾವುದೇ ದ್ರಾವಣ, ನೀರೇ ಅಂತಿಲ್ಲ, ಯಾವುದೇ ದ್ರಾವಣವನ್ನ ಹಾಕಿದ್ದಾರೆ. 2 ವಿದ್ಯುತ್ ದ್ವಾರಗಳಿದೆ. ಕಾರ್ಬನ್ ದಂಡ ಇರಬಹುದು ಅಥವಾ ಬೇರೆ ಲೋಹ ಇರಬಹುದು. ಈಗ ಇದರಿಂದ ಕನೆಕ್ಷನ್ ಅನ್ನ, ಇದು ಬ್ಯಾಟ್ರಿ ಇದೆ. ಈ ಬ್ಯಾಟ್ರಿಯ ಧನ ತುದಿಗೊಂದು ಋಣ ತುದಿಗೊಂದು ಕೊಟ್ಟಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ಬಲ್ಬ್ ಅನ್ನ ಕೂಡ ಜೋಡಿಸಿದ್ದಾರೆ. ಇದು ಬಲ್ಬ್. ಈಗ ಅವ್ರ ಸಮಸ್ಯೆ ಏನಿದೆ ಅಂದ್ರೆ ಈ ಬಲ್ಬ್ ಬೆಳಗ್ತಾ ಇಲ್ಲ. ಇದಕ್ಕೆ ಏನೇನ್ ಕಾರಣ ಇರಬಹುದು? ನಿಮ್ಗೆ ಏನ್ ಅನ್ಸುತ್ತೆ? ಯಾಕೆ ಬಲ್ಬ್ ಬೆಳಗ್ತಾ ಇಲ್ಲ? ಬಲ್ಬ್ ಹಾಳಾಗಿದೆ ಅಂತೀರಾ? ಕರೆಕ್ಟ್ ಇದೆ ಆನ್ಸರ್. ಬಲ್ಬ್ ಹಾಳಾಗಿರಬಹುದು, ಚಾನ್ಸಸ್ ಇದೆ. ಮತ್ತೇನಾಗ್ತಾ ಇರಬಹುದು ನೋಡಿ. ವಿದ್ಯುತ್ ಮಂಡಲದ ಜೋಡಣೆ ಸಡಿಲವಾಗಿರಬಹುದು. ಇಲ್ಲಿ ಏನು ಜೋಡಿಸಿದಾರಲ್ಲ ಇದು ಸಡಿಲವಾಗಿರಬಹುದು. ಇಲ್ಲಿ ಯಾವುದೇ ಕನೆಕ್ಷನ್, ಈಗ ಬಲ್ಬಿಗೆ ಕನೆಕ್ಟ್ ಮಾಡಿರುವಂತಹ ವೈರ್ ಸಡಿಲ ಅಥವಾ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರೋದು ಸಡಿಲ ಚಾನ್ಸಸ್ ಇದೆ. ಬಲ್ಬ್ನ ತಂತಿ ಕರಗಿರಬಹುದು. ನೀವ್ ಹೇಳಿದ್ರಲ್ಲ ಬಲ್ಬ್ ಹಾಳಾಗಿರ್ಬೇಕಂತ, ಅದನ್ನ ಹೇಳಿದಾರೆ. ಬಲ್ಬ್ನ ತಂತಿ ಕರಗಿರಬಹುದು. ಶುಷ್ಕ ಕೋಶವು ಸಾಮರ್ಥ್ಯ ಕಳೆದುಕೊಂಡಿರಬಹುದು ಅಲ್ವಾ? ಬ್ಯಾಟರಿಯಿಂದನೇ ಇಲ್ಲಿ ಪವರ್ ಸಪ್ಲೈ ಆಗುವಂತದ್ದು. ಇದರಲ್ಲಿ ಶಕ್ತಿನೇ ಇಲ್ಲ, ಅದು ತನ್ನ ಸಾಮರ್ಥ್ಯವನ್ನ ಕಳ್ಕೊಂಡಿದೆ. ಬ್ಯಾಟರಿಯಲ್ಲಿ ಏನು ಎನರ್ಜಿನೇ ಇಲ್ಲ. ಅವಾಗ ಕೂಡ ಇಲ್ಲಿ ವಿದ್ಯುತ್ ಪ್ರವಾಹ ಹರಿದೇ ಇರಬಹುದು. ಅಲ್ವಾ? ಇಲ್ಲಿ ನೋಡಿ, ಇದು ಮುಖ್ಯವಾಗಿರುವಂತದ್ದು. ನಮ್ಗೆ ಪಾಠಕ್ಕೆ ಸಂಬಂಧಿಸಿದಂತೆ ಬರುವಂತದ್ದು ಇದು. ದ್ರಾವಣವು ವಿದ್ಯುತ್ ಅವಾಹಕವಾಗಿರಬಹುದು. ಇಲ್ಲಿ ನೋಡಿ, ವಿದ್ಯುತ್ ಬರುವಂತಹ ವಿದ್ಯುತ್ ಹೇಗೆ ಬಂದು ವಿದ್ಯುತ್ ಹರಿತಾ ಇರುತ್ತೆ ಅಲ್ವಾ? ವಿದ್ಯುತ್ ಹರಿದು ಈ ದ್ರಾವಣದ ಮೂಲಕ ಹೋಗ್ಬೇಕಲ್ವಾ? ಅವಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗತ್ತೆ. ಇಲ್ಲ, ಈ ದ್ರಾವಣ ತನ್ನ ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡ್ತಾ ಇಲ್ಲ. ವಾಪಸ್ ಹೋಗ್ರಿ ಅಂತ ಕಳಿಸ್ತಿದೆ. ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ಆ ಸಮಯದಲ್ಲಿ ಏನಾಗುತ್ತೆ? ಅಲ್ಲಿ ವಿದ್ಯುತ್ ಅವಾಹಕವಾಗಿ ವರ್ತಿಸ್ತಾ ಇದ್ರೆ ಅದು ವಿದ್ಯುತ್ ಹರಿಯೋದಿಲ್ಲ. ಹಾಗಾಗಿ ಇಲ್ಲಿಂದ ಹೋದಂತಹ ವಿದ್ಯುತ್ ಬಲ್ಬ್ ಅನ್ನ ಬೆಳಗಿಸ್ತಿತ್ತು, ಆದ್ರಿಗೆ ಬಲ್ಬ್ ಅನ್ನ ಬೆಳಗಿಸ್ತಾ ಇಲ್ಲ. ಹಾಗಾಗಿ ದ್ರಾವಣವು ವಿದ್ಯುತ್ ಅವಾಹಕವಾಗಿರಬಹುದು. ಇದೆಲ್ಲ ಬೇರೆ ಬೇರೆ ಕಾರಣಗಳಾಗಿವೆ. ಥ್ಯಾಂಕ್ ಯು.